ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಆಶು ಅಡ್ಮೈಸ್. ನಾನಿವತ್ತು ನಮ್ಮ ಗಾಡಿ ಜೊತೆ ಇದ್ದೀನಿ. ಈ ಗಾಡಿ ಬಂದುಬಿಟ್ಟು ಏತರ್ 450X ಟಾಪ್ ವೇರಿಯಂಟು. ಈ ಗಾಡಿಯ ಬ್ಯಾಟ್ರಿ ಬಂದುಬಿಟ್ಟು 3.7 ಕಿಲೋ ವ್ಯಾಟಲ್ಲಿ ಇದೆ. ಈ ಕಂಪ್ನಿಯವರು ಏತರ್ ಅವರು ಹೇಳಿರೋ ಪ್ರಕಾರ 161 ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾವು ಗಾಡಿ ತೊಗೊಂಡು 1 ವೀಕ್ ಆಯಿತು. ನಮಗೆ ಬರ್ತಾ ಇರೋದು 125 ಅಷ್ಟು ಮೈಲೇಜ್ನ ಕೊಡ್ತಾ ಇದೆ. ಫ್ರಂಟ್ ಡಿಸ್ಪ್ಲೇ ಬಂದುಬಿಟ್ಟು ಈ ಥರ ಇದೆ. ಇದರಲ್ಲಿ 4-5 ಕಲರ್ ಇದೆ. ಬಟ್ ನಾವು ತಗೊಂಡಿರೋ ಗಾಡಿ ಕಲರ್ ಬಂದುಬಿಟ್ಟು ಸ್ಯಾಂಡ್ ಹೈಪರು. ಈ ನಂಬರ್ ಪ್ಲೇಟ್ನ ನಮಗೆ ಒಂದು 4 ಡೇಸ್ ಆದಮೇಲೆ ನಮಗೆ ಸಿಕ್ತು. ಇದಾದಮೇಲೆ ಇದರಲ್ಲಿ ಡ್ಯುಯಲ್ಲು ಸಸ್ಪೆನ್ಷನ್ ಇದೆ. ಈ ಕಡೆ ಮತ್ತು ಡ್ಯುಯಲ್ಲು ಸಸ್ಪೆನ್ಷನ್ ಇದೆ. ಇದರಲ್ಲಿ ಟಯರ್ ಬಂದುಬಿಟ್ಟು MRF N ಲೈನಲ್ಲಿ ನಮಗೆ ಟಯರ್ನ ಕೊಟ್ಟಿದ್ದಾರೆ. ಗೈಸ್, ಮಿರರ್ ಬಂದುಬಿಟ್ಟು ಬಾಕ್ಸ್ ಟೈಪಲ್ಲಿ ಇದೆ. ವೈಡ್ ಆಗಿಯೂ ಸಹ ಇದೆ. ನಾವು ರೈಡ್ ಮಾಡುವಾಗ ತುಂಬ ಚೆನ್ನಾಗಿ ವ್ಯೂಸ್ ಸಹ ಕಾಣಿಸುತ್ತೆ. ಗೈಸ್, ನಮಗೆ ಸೈಡಲ್ಲಿ ಈ ಥರ ಫುಟ್ ರೆಸ್ಟು ಹಾಗೆ ಸ್ಯಾರಿ ಗಾರ್ಡ್ನ ಸಹ ಕೊಡ್ತಾರೆ. ಇದು ಬಂದುಬಿಟ್ಟು ಆಕ್ಸೆಸರೀಸಲ್ಲಿ ತೊಗೋಬೇಕು, ಸಪ್ರೇಟ್ ಚಾರ್ಜಸ್ ಆಗುತ್ತೆ. LED ಬ್ಯಾಕ್ ಲೈಟ್ ಬರುತ್ತೆ. ಹಾಗೆ 3Dನಲ್ಲಿ ಏತರ್ ಅಂತ ನೇಮ್ ಬರುತ್ತೆ. ಹಾಗೆ ನಂಬರ್ ಪ್ಲೇಟು ಇದು ರಿಫ್ಲೆಕ್ಟು ಸಹ ಕೊಟ್ಟಿದ್ದಾರೆ. ಬ್ಯಾಕಲ್ಲೂ ಸಹ MRF N ಲೈನ್ನ ಟಯರ್ ಕೊಟ್ಟಿದ್ದಾರೆ. ಹಾಗೆ ಡಿಸ್ಕ್ ಬ್ರೇಕ್ ಇದೆ. ಇಲ್ಲಿ ಆರೆಂಜ್ ಕಲರಲ್ಲಿ ಮೋನೋಸಾಕ್ ಸಸ್ಪೆನ್ಷನ್ ಇದೆ. ಅಲ್ಯೂಮಿನಿಯಂ ಚಾಸಿಸ್ನ ಕೊಟ್ಟಿದ್ದಾರೆ. ಈ ಸೀಟ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಹಾಗೆ ವೈಡಾಗೂ ಇದೆ. ಕೂತ್ಕೊಳ್ಳೋದಕ್ಕೆ ಮಾತ್ರ ಕಂಫರ್ಟೇಬಲ್ ಫೀಲ್ ಕೊಡುತ್ತೆ. ಇದು ಬಂದುಬಿಟ್ಟು ಗ್ರಾಬಿಲ್ಲು. ಹಾಗೆ ಬೂಟ್ ಸ್ಪೇಸ್ನ ನೋಡೋಣ ಬನ್ನಿ ಎಷ್ಟಿದೆ ಅಂತ. ಇದು ಬಂದುಬಿಟ್ಟು ಬೂಟ್ ಸ್ಪೇಸು. ಇದರಲ್ಲಿ ಚಾರ್ಜರ್ ಇದೆ. ಈ ಥರ ಬರುತ್ತೆ ಚಾರ್ಜರು. ಇದು ಚಾರ್ಜರು. ಹಾಗೆ ಚಾರ್ಜರಿಗೆ ಮತ್ತು ನಾವು ಕೆಲವೊಂದು ಇದು ವಸ್ತುಗಳನ್ನ ಸಹ ಇದರಲ್ಲಿ ಇಟ್ಕೋಬೋದು. ಸ್ಪೇಸ್ ಮಾತ್ರ ದೊಡ್ಡದಾಗೂ ಇಲ್ಲ ಅಥವಾ ಚಿಕ್ಕದಾಗೂ ಇಲ್ಲ, ಕರೆಕ್ಟಾಗಿ ಮೀಡಿಯಮ್ ಸೈಜಲ್ಲಿದೆ. ನಾವು ಬ್ಯಾಟ್ರಿ ಇಟ್ಕೊಂಡಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಬ್ಯಾಟ್ರಿ ಇರೋದ್ರಿಂದ ಸ್ವಲ್ಪ ಸ್ಪೇಸ್ ಅನಿಸುತ್ತೆ. ಕೀ ಬಂದುಬಿಟ್ಟು ಈ ಥರ ಕೊಟ್ಟಿದ್ದಾರೆ. ನಮಗೆ 2 ಕೊಟ್ಟಿದ್ರು. ಬಟ್ ನಾವು ಇವಾಗ 1 ಯೂಸ್ ಮಾಡ್ತಾ ಇದ್ದೀವಿ. ನಾರ್ಮಲ್ ಆಗಿದೆ. ಬನ್ನಿ ಆನ್ ಮಾಡೋಣ. ಇದು ಬಂದುಬಿಟ್ಟು ಡ್ಯಾಶ್ ಬೋರ್ಡು. ಇದು 7 ಇಂಚಷ್ಟು ಡಿಸ್ಪ್ಲೇ ಇದೆ. ಇದು ಬಂದುಬಿಟ್ಟು ಡಿಮಂಡ್ ಡಿಪ್ಪು ಹಾಗೆ ಜಾಯ್ ಸ್ಟಿಕ್ಕು. ಇದು ಇಂಡಿಕೇಟರ್ಸು ಹಾಗೆ ಹಾರನ್ನು. ರೈಟ್ ಸೈಡ್ ಬಂದುಬಿಟ್ಟು ಕಿಲ್ ಸ್ವಿಚ್ಚು ಹಾಗೆ ರಿವರ್ಸ್ ಮೋಡು ಹಾಗೆ ಮೋಡ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದು ಇದು. ಹಾಗೆ ಗಾಡಿನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇವಾಗ ನಾನು ಫುಲ್ಲು ಡಿಸ್ಪ್ಲೇನಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ಈ ಡ್ಯಾಶ್ ಬೋರ್ಡಲ್ಲಿ ಬಂದುಬಿಟ್ಟು ಇದರಲ್ಲಿ 4 ರೈಡಿಂಗ್ ಮೋಡ್ಗಳು ಇದ್ದಾವೆ. ನಾನು ಹೇಳಿದ್ದೆಲ್ಲ ಮೋಡ್ ಚೇಂಜ್ ಮಾಡ್ಕೊಳ್ಳೋದಂತ ಇದು. ಇದರಲ್ಲೇ ಚೇಂಜ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ ಎಕೋ ಅಂತ ಇದೆ, ಇವಾಗ ರೈಡ್ ಅಂತ ಇದೆ, ಸ್ಪೋರ್ಟ್ಸ್ ಅಂತ ಇದೆ, ಹಾಗೆ ರಾಪ್ ಅಂತ ಇದೆ. ಈ 4 ರೈಡಲ್ಲೂ ಒಂದೊಂದು ಥರ ನಮಗೆ ಗಾಡಿ ಮೈಲೇಜು ಚೇಂಜ್ ಆಗುತ್ತೆ. ಇಕೋನಲ್ಲಿ ನೋಡಿ 88 ಕಿಲೋಮೀಟರ್ ತೋರಿಸ್ತಾ ಇದೆ. ಬಟ್ ರೈಡಲ್ಲಿ 75 ಕಿಲೋಮೀಟರ್ ತೋರಿಸುತ್ತೆ. ಹಾಗೆ ಸ್ಪೋರ್ಟ್ಸಲ್ಲಿ 68 ಕಿಲೋಮೀಟರ್ ತೋರಿಸುತ್ತೆ. ಹಾಗೆ ರಾಪಲ್ಲಿ 61 ಕಿಲೋಮೀಟರ್ ತೋರಿಸುತ್ತೆ. ರಾಪಲ್ಲಿ ಸ್ಪೀಡ್ ಜಾಸ್ತಿ ಬಟ್ಟು ಮೈಲೇಜ್ ಕಡಿಮೆ ಇದೆ. ಇಕೋನಲ್ಲಿ ಸ್ಪೀಡ್ ಕಡಿಮೆ ಮತ್ತು ಕಿಲೋಮೀಟರ್ ಮಾತ್ರ ಜಾಸ್ತಿ ಕೊಡುತ್ತೆ. ಹಾಗೆ ಇಲ್ಲಿ ಮ್ಯಾಪ್ನ ಸಹ ನೋಡ್ಕೋಬೋದು ನಾವು. ಗೂಗಲ್ ಮ್ಯಾಪ್ ಸಹ ಈ ಡಿಸ್ಪ್ಲೇನಲ್ಲೇ ಇದೆ. ನೋಡಿ, ನಾವು ಯಾವ ಪ್ಲೇಸಿಗಾದರೂ ಹೋಗ್ತಾ ಇದ್ದೀವಿ ಅಂದರೆ ಅದನ್ನು ಇದರಲ್ಲೇ ನಾವು ಸರ್ಚ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಬ್ಲೂಟೂತ್ ಸಹ ಕನೆಕ್ಟ್ ಮಾಡ್ಕೋಬೋದು. ನಾವು ಫೋನಲ್ಲಿ ಡೈರೆಕ್ಟಾಗಿ ಇದರಿಂದನೇ ಕನೆಕ್ಟ್ ಮಾಡಿಕೊಂಡು ಕಾಲು ಅಥವಾ ಮೆಸೇಜ್ ಏನೇ ಬಂದ್ರೂ ಇದರಲ್ಲೇ ಅಟೆಂಡ್ ಮಾಡ್ಬೋದು. ಇದು ಬಂದುಬಿಟ್ಟು ನನ್ನ ಪ್ರೊಫೈಲು. ಇದರಲ್ಲಿ 2 GB ಅಷ್ಟು ರ್ಯಾಮ್ ಇರುತ್ತೆ. ನಮಗೆ ಬೇಕಾಗಿರೋಂಥ ಎಲ್ಲ ಡಾಕ್ಯುಮೆಂಟ್ಸ್ನ ಇದರಲ್ಲೇ ಸ್ಟೋರ್ ಮಾಡ್ಕೋಬೋದು. ಹಾಗೆ
ಸೆಟ್ಟಿಂಗ್ಸಲ್ಲಿ ನೋಡೋದಾದರೆ ಟ್ರ್ಯಾಕ್ಷನ್ ಕಂಟ್ರೋಲ್ನಲ್ಲಿ 3 ಆಪ್ಷನ್ ಇದೆ, ರ್ಯಾಲಿ, ರೋಡು, ರೈನು ಅಂತ. ಏನಾದರೂ ನಮಗೆ ರೈನ್ ಬರ್ತಾ ಇದೆ ಅಂದಾಗ ನಾವು ಈ ಮೋಡ್ನ ಚೇಂಜ್ ಮಾಡ್ಕೋಬೋದು. ಹಾಗೆ ಟ್ವಿಸ್ಟ್ ಇದೆ, ಲೋ ಹಾಗೆ ಹೈ ಅಂತ ಬರುತ್ತೆ. ಮತ್ತು ಆಟೋ ಇಂಡಿಕೇಟರ್ ಇದೆ, ಗೈಡ್ ಮೀ ಹೋಮ್ ಲ್ಯಾಂಪ್ ಅಂತ ಇದೆ, ಮತ್ತು ಇನ್ಕೋಗ್ನೇಟ್ ಇದೆ, ಹಾಗೆ ಸ್ಮಾರ್ಟ್ ಎಕೋ ಇದೆ. ಸ್ಮಾರ್ಟ್ ಎಕೋ ಅಂತ ಇದೆ. ಈ ಸ್ಮಾರ್ಟ್ ಎಕೋ ಅಂದರೆ ನಾವು ಗಾಡಿನಲ್ಲಿ ಯಾವುದೇ ಮೋಡ್ಗಳನ್ನ ಚೇಂಜ್ ಮಾಡಿಕೊಳ್ಳದೆ ಅದೇ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಇದನ್ನು ಆನ್ ಮಾಡಿಕೊಂಡ್ರೆ. ಹಾಗೆ ಆಪ್ಟಿಮೈಸ್ಡ್ ಚಾರ್ಜಿಂಗು, ಆಟೋ ಹೋಲ್ಡು ಅಂದರೆ ಗಾಡಿ ಹಿಂದಕ್ಕೆ ಏನಾದರೂ ಹೋಗ್ತಾ ಇದೆ ಅಂದರೆ ಇಲ್ಲಿ ನಾವು ಆನ್ ಮಾಡಿಕೊಂಡ್ರೆ ಆಟೋ ಹೋಲ್ಡ್ ಆಗುತ್ತೆ. ಹಾಗೆ ಕಾಸ್ಟಿಂಗ್ ರೀಸನ್ನು ಮತ್ತು ಫಾಲ್ ಸೇಫ್ ಅಂದರೆ ನಾವು ಬಿದ್ದ ತಕ್ಷಣ ಆಟೋಮೆಟಿಕ್ ಗಾಡಿ ಫುಲ್ ಆಫ್ ಆಗುತ್ತೆ. ನಾವು ನೆಕ್ಸ್ಟು ಸ್ಟಾರ್ಟಿಂಗಿಂದನೇ ಆನ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕನೆಕ್ಟಿವಿಟಿ, ಬ್ಲೂಟೂತ್ ಆಪ್ಷನ್ ಇದೆ. ಬ್ಲೂಟೂತ್ನ ಆನ್ ಮಾಡ್ಕೊಂಡ್ರೆ ನೀವೇನಾದರೂ ಬ್ಲೂಟೂತ್ನ ಯೂಸ್ ಮಾಡ್ತಾ ಇದ್ದರೆ ಇದರಲ್ಲೇ ಸಹ ಆನ್ ಮಾಡಿಕೊಂಡ್ರೆ ಮ್ಯೂಸಿಕ್ನ ಡೈರೆಕ್ಟಾಗಿ ಆನ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಜಾಯ್ಸ್ಟಿಕ್ಕಲ್ಲಿ ಚೇಂಜ್ ಮಾಡ್ಕೋಬೋದು ಸಾಂಗ್ನ. ಹಾಗೆ ಕಾಲ್ಸ್ ಏನಾದರೂ ಬಂದರು ಅಂದರೆ ಇದರಲ್ಲೇ ಅಟೆಂಡ್ ಮಾಡ್ಬೋದು. ನೀವು ಮೊಬೈಲ್ನ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ, ಎಲ್ಲನೂ ಇದರಲ್ಲೇ ಅಟೆಂಡ್ ಮಾಡ್ಬೋದು. ಹಾಗೆ ನಿಮಗೆ ನೋಟಿಫಿಕೇಷನ್ನು ಇದರಲ್ಲಿ ಏನಾದರೂ ನಿಮಗೆ ಕಾಲ್ಸು ಅಥವಾ ಮೆಸೇಜ್ ಏನಾದರೂ ಬಂತು ಅಂದರೆ ಇದರಲ್ಲೇ ಶೋ ಆಗುತ್ತೆ, ಇದರಲ್ಲೇ ನೋಡ್ಕೋಬೋದು ನೀವು. ಏತರ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಾವು ಚಾರ್ಜ್ ಆಗೋದನ್ನು ಮೊಬೈಲಲ್ಲೇ ನೋಡ್ಕೋಬೋದು. ನೋಡಿ ಚಾರ್ಜಿಂಗ್ ಆಗ್ತಾಯಿದೆ, ಗ್ರೀನ್ ಲೈಟ್ ತೋರಿಸ್ತಾ ಇದೆ. ಹಾಗೆ ನಾವು ಗಾಡಿನ ಎಲ್ಲಿ ಸ್ಟಾಪ್ ಕೊಟ್ಟಿರ್ತೀವಿ ಅಥವಾ ನಿಲ್ಲಿಸಿರ್ತೀವಿ ಅದನ್ನು ಆ ಪ್ಲೇಸನ್ನು ಸಹ ಇದು ತೋರಿಸುತ್ತೆ. ಹಾಗೆ ನಾವು ಯಾವ ಪ್ಲೇಸಿಂದ ಯಾವ ಪ್ಲೇಸಿಗೆ ರೈಡ್ ಮಾಡಿರ್ತೀವಿ ಅದನ್ನು ಸಹ ಇದರಲ್ಲೇ ತೋರಿಸುತ್ತೆ. ಮತ್ತು ಎಷ್ಟು ಕಿಲೋಮೀಟ್ರ್ ನಾವು ರೈಡ್ ಮಾಡಿದ್ದೀವಿ, ಹಾಗೆ ಎಷ್ಟು ಅಮೌಂಟನ್ನ ಸೇವ್ ಮಾಡಿದ್ದೀವಿ ಅನ್ನೋದನ್ನು ಸಹ ಇದರಲ್ಲೇ ತೋರಿಸುತ್ತೆ. ಹಾಗೆ ನಾವು ಒಂದು ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ರೈಡ್ ಮಾಡಿದ್ದೀವಿ ಅನ್ನೋದನ್ನು ಸಹ ತೋರಿಸುತ್ತೆ. ಮನೇಲೇ ಚಾರ್ಜ್ ಮಾಡಿದರೆ ಒಂದು 5 ರಿಂದ 6 ಅವರ್ ಬೇಕಾಗುತ್ತೆ. ಬಟ್ಟು ಪಬ್ಲಿಕ್ ಚಾರ್ಜಸ್ಗಳು ಅವೈಲೇಬಲ್ ಇದೆ, ಬಟ್ ಅದಕ್ಕೆಲ್ಲ ಅಮೌಂಟು ತಗೊಳ್ತಾರೆ. ನೋಡಿ ಇವಾಗ ನನ್ನ ಮ್ಯಾಪಲ್ಲಿ 7 ಅವೈಲೇಬಲ್ ಇದೆ ಅಂತ ತೋರಿಸ್ತಾ ಇದೆ. ಯಾವ್ಯಾವ ಪ್ಲೇಸಲ್ಲಿದೆ, ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂತಲೂ ಸಹ ಇದರಲ್ಲೇ ಶೋ ಆಗುತ್ತೆ. ಹಾಗೆ ಇದಕ್ಕೆ ಒಂದು 15 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಒಂದು 10 ನಿಮಿಷ ಚಾರ್ಜ್ ಮಾಡಿದರೆ ಸಾಕು ಪಬ್ಲಿಕ್ ಚಾರ್ಜರಲ್ಲಿ. ಹಾಗೆ ಸಪೋರ್ಟು ಇದರಲ್ಲಿ ವೆಹಿಕಲ್ ಸರ್ವಿಸು, ನಮ್ಮ ಸರ್ವಿಸ್ ಏನಾದರೂ ತೊಗೋಬೇಕು ಅಂದರೆ ಗಾಡಿ ಸರ್ವಿಸ್ ತೊಗೊಳೋದಿದ್ರೆ ತೊಗೋಬೋದು. ಹಾಗೆ ರೋಡ್ ಸೈಡ್ ಅಸಿಸ್ಟೆನ್ಸ್, ನಮ್ಮ ಗಾಡಿ ಸ್ಟಾಪ್ ಆದರೆ ಇದಕ್ಕೆ ಸಹಾಯ ತೊಗೋಬೋದು. ಹಾಗೆ ಏನಾದರೂ ನಮ್ಮ ಗಾಡಿ ಇಶ್ಯೂಸ್ ಆಯಿತು ಅಂದರೆ ನಾವು ಟಿಕೆಟ್ ರೈಸ್ ಮಾಡ್ಬೋದು. ಹಾಗೆ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸ್ನ ತೊಗೋಬೋದು ವೆಹಿಕಲ್ ಮ್ಯಾನುವಲ್ನಲ್ಲಿ. ಮೈ ಅಕೌಂಟು ಇದರಲ್ಲಿ ಆಕ್ಸೆಸರೀಸ್ ಇದೆ, ನಾವು ಏನೇನು ತೊಗೊಂಡಿರ್ತೀವಿ ಅದೆಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ಹಾಗೆ ಮ್ಯಾಚ್ ಸ್ಟೋರು, ಹಾಗೆ ಚಾರ್ಜಿಂಗ್ ಹಿಸ್ಟ್ರಿ, ನಾವೇನಾದರೂ ಔಟ್ಸೈಡು ಫಾಸ್ಟ್ ಚಾರ್ಜಿಂಗ್ ಮಾಡಿದರೆ ಇದರಲ್ಲಿ ನೋಡ್ಬೋದು. ಹಾಗೆ ನೋಟಿಫಿಕೇಷನ್ ಸೆಟ್ಟಿಂಗು, ಹಾಗೆ ಸ್ಕೂಟರ್ ಓಟ ಅಪ್ಡೇಟು, ನಾವೇನಾದರೂ ಸರ್ವಿಸಿಗೆ ಕೊಟ್ಟಾಗ ಏನಾದರೂ ಅಪ್ಡೇಟ್ಸ್ ಇದ್ದರೆ ಅದನ್ನು ಇದರಲ್ಲೇ ಮಾಡಿಕೊಡ್ತಾರೆ. ಹಾಗೆ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಈ ಥರ ನೋಟಿಫಿಕೇಷನಲ್ಲಿ ಚಾರ್ಜಿಂಗ್ ಎಷ್ಟಾಗ್ತಿದೆ ಅನ್ನೋದನ್ನು ಶೋ ಆಗುತ್ತೆ. ಸೊ ಗೈಸ್ ನೋಡಿದ್ರಲ್ಲ ಈ ಗಾಡಿಯ ಫುಲ್ ರಿವ್ಯೂನ. ಇವಾಗ ಪ್ರೈಸಿಗೆ ಬರೋಣ. ಇದರ ಆ್ಯಕ್ಚುವಲ್ ಪ್ರೈಸ್ ಬಂದುಬಿಟ್ಟು 1,88,000, ಬಟ್ಟು ನಾವು EMI ಮೇಲೆ ತೊಗೊಂಡಿರೋದು. ಹಾಗಾಗಿ ನಮಗೆ 2,20,000 ಬಿತ್ತು. 1 ಮಂತಿಗೆ ನಮಗೆ 7,600 ಅಮೌಂಟು ಬೀಳುತ್ತೆ. ಇದರಲ್ಲಿ ಏನಪ್ಪ ಅಂದರೆ ನಾವು ಪ್ರೋ ಪ್ಯಾಕ್ ತೊಗೊಂಡಿದ್ದು, ಹಾಗಾಗಿ ನಮಗೆ 5 ಇಯರ್ಸ್ ವ್ಯಾರಂಟಿ ಇದೆ ಬ್ಯಾಟ್ರಿ. ಹಾಗೆ ಏನಾದರೂ ಪ್ರಾಬ್ಲಮ್ ಆದರೆ ಎಕ್ಸ್ಚೇಂಜ್ ಆಫರ್ ಸಹ ಇದೆ. 60,000 ಕಿಲೋಮೀಟರ್ವರೆಗೂ ನಾವು ಗಾಡಿನ ಯೂಸ್ ಮಾಡ್ಬೋದು. ಅದು ಬ್ಯಾಟ್ರಿನ 5 ಇಯರ್ಸ್ ಕೊಟ್ಟಿದ್ದಾರೆ. ಬಟ್ಟು ಏನಪ್ಪ ಅಂದರೆ ಏನಾದರೂ ಇದು ಹಾಳಾಯಿತು ಅಂದರೆ ನಮಗೆ ರೀಪ್ಲೇಸ್ಮೆಂಟು ಸಹ ಇದೆ. ಯಾಕೆಂದರೆ ನಾವು ಪ್ರೋ ಪ್ಯಾಕ್ ತೊಗೊಂಡಿದ್ದೇವಲ್ಲ, ಹಾಗಾಗಿ ಪ್ರೋ ಪ್ಯಾಕ್ ಎಲ್ಲ ಎಕ್ಸ್ಟ್ರಾ ಚಾರ್ಜಸ್ಸಿಂದ ಬರೋದು. ಪ್ರೋ ಪ್ಯಾಕ್ ತೊಗೊಂಡಿರೋದ್ರಿಂದನೇ ನಮಗೆ ಜಾಸ್ತಿ ಅಮೌಂಟ್ ಬಿದ್ದಿದ್ದು. ನಮಗೆ ಆಕ್ಸೆಸರಿಯಾಗಿ ಮ್ಯಾಟು, ಹಾಗೆ ಸೀಟ್ ಕವರು, ಹಾಗೆ ಸ್ಯಾರಿ ಗಾರ್ಡು ಮತ್ತು ಫುಟ್ ರ್ಯಾಕ್ ಸಹ ಕೊಟ್ಟಿದ್ದಾರೆ. ನಮಗೆ ಹೆಲ್ಮೆಟ್ ಕೊಟ್ಟಿದ್ದರು, ಬಟ್ ಅದು ನಮಗೆ ಚಿಕ್ಕಕ್ಕಾಗ್ತಾಯಿತ್ತು ಅಂತಂದು
ರೀಪ್ಲೇಸಿಗೆ ಕೊಟ್ಟಿದ್ದೇವೆ. ಒಂದೆರಡು ದಿನ ಬಿಟ್ಟು ಕೊಡ್ತೀವಿ ಅಂತ ಹೇಳಿದರು, ಬಟ್ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ, ಹಾಗಾಗಿ ಇಸ್ಕೊಂಡಿಲ್ಲ. ಇಲ್ಲಾಂದರೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ಹೆಲ್ಮೆಟ್ ಯಾವ ಥರ ಕೊಟ್ಟಿದ್ದಾರೆ ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಬಟ್ ನನಗೆ ಅಷ್ಟೊಂದಾಗಿ ಗಾಡಿ ಬಗ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ರು, ಹಾಗಾಗಿ ನಾನು ಈ ಥರ ರಿವ್ಯೂ ಮಾಡಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಹಾಗೆ ಮುಂಬರುವ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.